ಇನ್ನು ಇದೇ ಏತ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ಹೋರಾಟಗಾರರು ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಇವತ್ತು ಈ ಭಾಗದಲ್ಲಿ ನಮ್ಮ ಈ ವಾರ ಯೋಜನೆ ಮೂಲ ಗ್ರಾಮಸ್ಥರಾದ ನಾವೆಲ್ಲರೂ ನಮಗೆ ಈ ವಾರ ಯೋಜನೆಯಿಂದ ಏನು ಮೂಲ ಈಗ ಡಿಪಿಆರ್ ಪ್ರಕಾರ ನಡೀತಾ ಇದೆ ಅದೇ ಪ್ರಕಾರ ನಡೆಯಬೇಕು. ಅದನ್ನು ಬದಲಿ ಮಾಡುವಂಥ ವ್ಯವಸ್ಥೆ ಇವತ್ತು ಪಟ್ಟಭದ್ರ ಹಿತಶಕ್ತಿಗಳು ಕೈ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಬದಲಿಯಾಗಬಾರ್ದು. ಮೂಲ ಏನು ನಡೀತಾ ಇದೆ ಅದೇ ಪ್ರಕಾರ ನಡಿಬೇಕು. ಅದಕ್ಕಾಗಿ ಈಗ ರೈತ ಸಂಘದವರು ಪ್ರತಿಭಟನೆ ಕೂಡ ಇಟ್ಕೊಂಡಿದ್ರು. ನಾಡು ನೆಡುವಂಥ ಪ್ರತಿಭಟನೆಗೆ ನಮ್ಮ ಸಂಘಟನೆ ವತಿಯಿಂದ ಉಡುಪಿ ಜಿಲ್ಲಾ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಉಡುಪಿ ಹಾಗೂ ತಾಲೂಕು ಸಮಿತಿ ಕುಂದಾಪುರ ಇದು ಸಂಪೂರ್ಣ ಬೆಂಬಲ ನಾವು ಕೊಡ್ತೀವಿ. ಈ ರೈತರ ಜೊತೆಗೆ ನಾವು ಕಟಿಬದ್ಧರಾಗಿ ನಿಲ್ತೀವಿ. ನಮ್ಮ ಉಸ್ತುವಾರಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಭಾಗದ ರೈತರ ಬಗ್ಗೆ ಕಾಳಜಿ ಇದ್ದದ್ದೇ ಹೌದಾದರೆ ಏನು ಈ ರೈತರಿಗೆ ಈ ದೊಡ್ಡ ಮಟ್ಟದ ಪ್ರತಿಭಟನೆ ಕೈಗೆತ್ತಿಕೊಳ್ಳುವುದಕ್ಕಿಂತ ಮುಂಚೆ ನೀವು ಎಚ್ಚೆತ್ತು ಈ ರೈತರಿಗೆ ನ್ಯಾಯ ಒದಗಿಸಿ ಕೊಡಬೇಕಂತ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಮೊನ್ನೆ ಅದಕ್ಕೆ ಹೆಚ್ಚಾಗಿ ನಮ್ಮ ಜಲಜೀವನ್ ನೀರಿದೆ ಅದನ್ನು ಹೊಸಂಡೆ ಮಾಡಬಾರ್ದು ಅಂತೇಳಿ ಅವ್ರನ್ನ ಮಾಡಿ ಇದನ್ನು ಈಚಿಂದ ಪೈಪ್ಲೈನ್ ಮಾಡ್ಕೊ ಹೋಗ್ತಿದ್ದಾರೆ. ಈಗ ಅವ್ರಿಗೆ ದುಡ್ಡು ಕೊಟ್ಟು ಅವ್ರು ಮಾಡಬಾರ್ದು ಅಂತ, ಅದಕ್ಕೆ ಅಲ್ಲಿ ಮೇಲೆ ನೀರು ಕಮ್ಮಿ ಆಗುತ್ತಂತ. ಅದಕ್ಕೆ ಅವ್ರದ್ದೆಲ್ಲ ಅವ್ರು ದುಡ್ಡಿನ ಇದರಲ್ಲಿ ನಾಟಕ ಮಾಡಿದವರು. ನಾವು ಬಿಡೋದು, ನಾವು ಇಲ್ಲಿಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡೋದು. ನೀರು ಹ್ಯಾಂಗೆ ಪರಿಚಯ ಮಾಡ್ತಾರೆ ನಾವು ನೋಡ್ಬೇಕು. ನಾವು ನಾಡು 21 ಮೇಲೆ ಮತ್ತೆ ಹೋರಾಟ ಬೇರೆ ರೀತಿ ಮಾಡ್ತೇವೆ. ನಾವು 21ಕ್ಕೆ ಏನಾಗ್ತದೆ ನೋಡ್ಬೇಕು. ಇದು ಎಲ್ಲ ದುಡ್ಡಿನ ಬಲತ್ಕಾರ ಮಾಡ್ತೀವಿ. ಅಧಿಕಾರಿಗಳು ಯಾರು ಸರ್ವೆ ಮಾಡೋದು ಯಾರು ಹೇಳಿ? ಈಗ 15 ದಿನ ಸರ್ವೆ ಮಾಡಿ ಕೊಡ್ತೇನೆ ಅವ್ರನ್ನ ದುಡ್ಡು ಕೊಟ್ಟು ಬುಕ್ ಮಾಡ್ತಾರೆ, ಬರುವುದೇ ಇಲ್ಲ ಅವ್ರಿಗೆ. ನಾಟಕ ಅಷ್ಟೇ, ಇದೆಲ್ಲ ನಾಟಕ. ಜಿ ಶಂಕರ್ ದುಡ್ಡಿನ ಮೇಲೆ ಇದೆ. ಹೌದು, ಎಲ್ಲ ಡಂಬರಾಟ ಅವ್ರದ್ದು, ಯಾವುದೇ ನಾಟಕ ಅಲ್ಲ ಅವ್ರದ್ದು. ಸಮಾಜ ಸೇವೆ ಎಲ್ಲ ಡೋಂಗಿ ಜಿ ಶಂಕರ್ ಅವರು. ಅವ್ರನ್ನ ಹಿಂಗೆ ಎಂಟ್ರಿ ಅವ್ರು ಬೈರಂಗೆ ಚರ್ಚೆಗೆ ಇಲ್ಲಿ ಬರ್ಲಿಕ್ಕೆ ಹೇಳಿ. ಜಿ ಶಂಕರ್ ಸಿದ್ದವ್ರಿಗೆ ಬರ್ಲಿಕ್ಕೆ ಹೇಳಿ. ಅವ್ರು ಬಜೆಟ್ ಉಂಟಲ್ಲ ಇಲ್ಲಿ ಬೈರಂಗೆ ಚರ್ಚೆ ನಮ್ಮ ಉರಿಸಿದವ್ರಿಗೆ ಬರಲಿ, ನಾವು ಮಾತಾಡ್ತೇವೆ, ಅವ್ರು ಮಾತಾಡ್ತೇವೆ. ನಮ್ಮ ಅನುಮೋದನೆ ಆಗಿರೋದು ಮೇಲಿಂದ ನೀರು ತಗೊಂಡು ಹೋಗ್ಬೇಕಂತ ಇದರಲ್ಲಿರುವುದು. ಅದರಂತೆ ನಮಗೆ ಅನುಮೋದನೆ ಇವರು 600 ಮೀಟರ್ ಕೆಳಗಡೆ ಇದು ಮಾಡಿ ಅಲ್ಲಿಂದ ನೀರು ತಗೊಂಡು ಹೋಗಿ ಅಂತೇಳಿ ಇವರು ಹೇಳ್ತಾ ಇದ್ದಾರೆ. ನಾವು ಉದ್ದೇಶ ನಮ್ದಂತಲ್ಲ, ಅದೇನು DPR ಪ್ರಕಾರ ಅದೇನು ಇದಾಗಿದೆ ಅದ್ರ ಪ್ರಕಾರನೇ ಆಗಲಿ ಅಂತ ಹೇಳುದು ನಾವು. ಅದು ಇನ್ನೂ ಮತ್ತು 600 ಮೀಟರ್ ಕೆಳಗಡೆ ನೀರು ತಗೊಂಡು ರೆಡಿ ಮಾಡಲಿಕ್ಕೆ ಇನ್ನೂ ನಮಗೊಂದು 2-3 ವರ್ಷ ಬೇಕಾಗ್ತದೆ. ಅದು 200 ಕೋಟಿ ಎಷ್ಟ ಬಜೆಟ್ ಇಡಬೇಕಾಗ್ತದೆ. ಆ ಬಜೆಟನ್ನು ಮಂಜೂರು ಮಾಡ್ಕೊಳ್ಳೋದು ಯಾರು ಅಥವಾ ಫಾರೆಸ್ಟ್ ಕ್ಲಿಯರೆನ್ಸ್ ತಗೊಳ್ಳೋದು ಯಾರು? ಅದು ಸುಮಾರೆಲ್ಲ ಪ್ರಾಬ್ಲಮ್ ಇದೆ. ನಮಗೇನಿದೆ ಈಗ ಏನಿದೆ, ಇವರು ಕಾಮಗಾರಿ ಮಾಡ್ತಿದ್ದಾರೆ ಮೇಲಿಂದ ನೀರು ತಗೊಂಡು ಹೋಗೋದು, ಅದ್ರ ಕಂಪಲ್ಸರಿ ಮಾಡಲಿ ಅಂತ ಹೇಳೋದು ನಾವು ಅಷ್ಟೇ, ಮತ್ತೆ.